ಅಜ್ಜಿ ಹೋರಿ ಅಲ್ಲೆಲ್ಲರ ಒಳಗಿರ್ತಾರ ಅಜ್ಜಿ. ಹೋಗು, ಅಜ್ಜಿದು ರೂಮ್ ನೋಡಿಲ್ಲ ನೀವು? ಹೋಗ್ರಿ. ಮಮ್ಮಿ ಮಮ್ಮಿ ನಂಗೆ ಹಶು ಆಗೈತಿ. ಅಡಿಗೆ ಮನೆಗೆ ಹೋಗು, ಅಲ್ಲಿ ಹತ್ತಿರ್ತಾಳ. ಹೋಗಿ ಏನಾರ ಕೊಡ್ರಿ ಅನ್ನು ಕೊಡ್ತಾಳೆ. ಬಂದ್ವಪ್ಪ, ನನಗಂತೂ ಸುಸ್ತಾಗೋತು. ಬೈಕ್ ಮ್ಯಾಗ ಇವರಿಬ್ಬರನ್ನೂ ಕೂರಿಸ್ಕೊಂಡು ಆ ಗಾಳ್ಯಾಗ, ಯಪ್ಪ ಇನ್ನು ಆಷಾಢ ಮಾಸದ ಗಾಳಿ ಅಲ್ಲ, ಮಕ ಗಿಕ ಎಲ್ಲ ಉರಿತೈತಿ ನೋಡ್ರಿ. ನೀವ್ಯಾಕ್ರಿ ಮಕ ಹಿಂಗೆ ಮಾಡಿರಿ? ಅಲ್ಲ, ನಿಮ್ಮವ್ವ ನಿಮ್ಮಪ್ಪ ಏನು ಹೇಳ್ತಾರೋ, ನಿಮ್ಮ ಅತ್ತಿಗೆಮ್ಮ ನಿಮ್ಮ ಅಣ್ಣ ಏನು ಹೇಳ್ತಾರೋ ಅಂತ. ಏನು ಹೇಳಲ್ಲ, ಸುಮ್ಮನೆ ಬರ್ರಿ. ಅತ್ತಿಗೆಮ್ಮ ಅತ್ತಿಗೆಮ್ಮ. ಓಹ್ ಇದೇನು ಸುಮ, ಸಡನ್ ಆಗಿ ನೀನು ಸರ್ಪ್ರೈಸ್ ಆಗಿ ಫೋನ್ ಮಾಡಿಲ್ಲ. ಬಾ ಒಳಗೆ ಬಾ. ಬನ್ನಿ ಅಣ್ಣಾರ, ಬರ್ರಿ ಒಳ ಬರ್ರಿ. ಆರಾಮದಿರಿ? ಆರಾಮದಿ ಸುಮ? ಓ ಅತ್ತಿಗೆಮ್ಮ, ನಾನು ಫಸ್ಟ್ ಕ್ಲಾಸ್ ನೋಡ್ರಿ. ನೀವ್ ಹೆಂಗದಿರಿ? ಅಣ್ಣರಿ? ಅಣ್ಣ ಹೋದ್ನವ, ಮತ್ತೆ ಬಿಸ್ನೆಸ್ ಅಲ್ಲ ಬಿಡಂಗಿಲ್ಲ, ಗೊತ್ತೈತೆ ಅಲ್ಲಿಂದ ಅಂಗಡಿಗೆ ಕಾರ್ ಬಾಳೆ ಹೆಂಗಂತ ಹೇಳಿ ಬಿಸ್ನೆಸ್ ಇದ್ದಾರದ. ಹೌದ್ರಿ, ಬಿಸ್ನೆಸ್ ಎಲ್ಲ ಚಲೋ ನಡೆಯತೈತ್ರಿ? ಓ ಫಸ್ಟ್ ಕ್ಲಾಸ್, ದೇವರ ದಯದಿಂದ ಎಲ್ಲ ಚಲೋ ನಡೆಯತೈತೆ. ಬರ್ರಿ ಕುತ್ಕೋ, ಬರ್ರಿ ಒಳಗ್ ಬರ್ರಿ. ಸಾಸು ಮಾಮ್, ಸಾಸು ಮಾಮ್. ಏನ್ಲದು ಸಾಸು ಮಾಮ? ಅಯ್ಯೋ, ಸಾಸ್ ಅಂದ್ರೆ ಆಕಿ ಹಿಂದಿ ಆಕೆಲ್ಲ, ಸಾಸ್ ಅಂದ್ರ ಅತ್ತಿ, ಮಾಮ್ ಅಂದ್ರ ಅವ್ವ, ಅತ್ತೆ ಅವ್ವ ಅಂತ. ಇನ್ನ ಏನೇನು ನೋಡ್ಬೇಕು ಈ ಕಣ್ಣಿಂದ. ಇಲ್ಲೋಡಿ, ಯಾರು ಬಂದಾರ ನಿಮ್ಮ ಮನೆಗೆ? ನಿಮ್ಮ ಮನೆಯ? ಈಕಿ ಮನಿ ಅಲ್ಲ ನೀದು? ರೀ ಸ್ವಲ್ಪ ಸುಮ್ ಕುತ್ಕೊಳ್ರಿ. ಆಕಿ ಮಾತಾಡದ ಹಂಗ, ಆಕಿಗೆ ಅದು ಇದು ನೀವು ತಾವು ಒಂದು ಸ್ವಲ್ಪ ಕನ್ಫ್ಯೂಷನ್ ಆಗತ್ತೆ ಅವಾಗ ಸ್ವಲ್ಪ ಸುಮ್ಮನಿರ್ರಿ. ನಮ್ದು ನಿಮ್ದು ಹಿಂದಿ ಆಕಿ, ಅದನ್ನ ಹೇಳಕತ್ತೀನಿ, ಮತ್ತೆ ಅದನ್ನ ಹಾಕ್ತೀರಿ. ಬಹುಶಃ ರೂಮ್ ಒಳಗಿದ್ದಾರೆ ಅನ್ಸುತ್ತೆ. ಯಾಕೆ ಹುಡುಗರು ಕರ್ಕೊಂಬರ್ಲಿಲ್ಲ? ಅಯ್ಯೋ ಇದೇನು, ನಮ್ಮ ಪುಟ್ ಪಾಪು ಒಳಗೆ ಬಂದಲ್ಲ, ಅಡಿಗೆ ಮನೆಗೆ ಹೋಗು ಅಂದೆ, ನಿಮ್ಮ ಹತ್ರ ಬರಲಿಲ್ಲ? ಓ ಅದಾ, ಅಡಿಗೆ ಮನೆ ಕೆಲಸದವ್ರು ಇರ್ತಾರ, ಬಹುಶಃ ಅಲ್ಲಿ ಹೋಗ್ಯಾನೇನ ಅವನು. ಓ ಕೆಲಸದವ್ರನ್ನ ಇಟ್ಕೊಂಡಿರೇನ? ಹಾ, ಈಗ ನನಗಂತೂ ಆಗಲ್ಲಪ್ಪ. ನನಗೆ ಈಗ ಕಿಟ್ಟಿ ಪಾರ್ಟಿಗೆ ಹೋಗೋದು, ಆಮೇಲೆ ನಾವು ಟ್ರಿಪ್ಗಳಿಗೆಲ್ಲ ನಮ್ಮ ಮಹಿಳಾ ಮಂಡಳಿ ವತಿಯಿಂದ ಟ್ರಿಪ್ ಹೋಗೋದು, ಆಮೇಲೆ ಈಗ ನೋಡು ಈ ತಿಂಗಳ ಯೋಗ ಡೇ ಸೆಲೆಬ್ರೇಷನ್ ಪ್ಲ್ಯಾನ್ ಮಾಡೋಕ್ಕೆ ಮತ್ತೆ ನಾವೆಲ್ಲ ಕೂಡೋದು, ಹಿಂಗೆ ಏನಾದ್ರು ಒಂದು ಸೆಲೆಬ್ರೇಷನ್ದೆಲ್ಲ ನಾವು ಮಹಿಳಾ ಮಂಡಳಿಗೆ ಹೋಗಲೇಬೇಕಾಗ್ತಿರತ್ತ. ನಮ್ಮದು ಕಿಟ್ಟಿ ಪಾರ್ಟಿ ನಮ್ಮದು ಟೀಮಿಂದ ಆಗ್ತಾನೆ ಇರುತ್ತೆ. ಯಾರ ಮನೆಯಾಗಾರ ನಮ್ಗೆ ಟೈಮೇ ಸಿಗಲ್ಲ ಮನೆ ನೋಡ್ಕೊಳಕ್ಕೆ. ಹೌದು, ಅದಕ್ಕೆ ಅಡುಗೆ ಮಾಡೋ ಕೆಲಸದಾರ ಇಟ್ಟಿರೇನು? ಚಲೋ ಮಾಡಿದ್ ನೋಡ್ರಿ. ನಾನಂತರೂ ಕೆಲ್ಸಕ್ಕೆ ಹೋಗ್ತಿದ್ನಲ್ಲ, ನಂಗೂ ಹಿಂಗೆ ಆಗದು. ಅಯ್ಯೋ ನೀನಂತರೂ ತುಂಬಾ ಗ್ರೇಟ್ ಅಪ್ಪ ಸುಮಾ, ನಿಜವಾಗ್ಲೂ ನನ್ನ ಕೈಲಂತರೂ ಅಗ್ಗದೇ ಇಲ್ಲ ಅಂದ್ರೆ ಅಗ್ಗದೇ ಇಲ್ಲಪ್ಪ. ನೀನು ಹಾಗೆ ಎಲ್ಲಾನು ಮ್ಯಾನೇಜ್ ಮಾಡ್ತೀಯೋ, ನಂಗಂತರೂ ನಿಜವಾಗ್ಲೂ ಗೊತ್ತಾಗಲ್ಲಪ್ಪ. ನಿಜವಾಗ್ಲೂ ನೀ ತುಂಬಾ ಗ್ರೇಟ್. ಯಾಕಂದ್ರೆ ಕೆಲಸನೂ ಮಾಡ್ಕೊಂಡು ಮನೆಯಲ್ಲಿ ಅಡುಗೆನೂ ಮಾಡ್ಕೊಂಡು ತುಂಬಾ ಕಷ್ಟ. ಹೌದು ಹೌದು, ಅಡುಗೆ ಮಾಡೋದು ತುಂಬಾ ಕಷ್ಟ. ಹೌದು ಅಣ್ಣ, ಹೌದು. ಪುಣ್ಯ, ಹಣ್ಣ ಅಂದ್ಲು, ಇನ್ನೊಂದು ಮತ್ತೊಂದು ಅಂದಿಲ್ಲ. ನನ್ನ ಅದೃಷ್ಟ. ಅದು ಇನ್ಸ್ಟಾಗ್ರಾಮ್ನ ರೀಲ್ಸ್ ನೋಡಿದಾಗ ಫಾ ಫಾ ಅಂತ ಬರುತ್ತಲ್ಲ, ಹಂಗೆ ಕರ್ದಂಗ ಆತ ಮಾವನ್ನ. ನೀವು ಸುಮ್ಮನೆ ಕುಂದಿರ್ರಿ. ಅಯ್ಯೋ ನೋಡಿ ಸಾಸುಪ, ಯಾರು ಬಂದಿದಾರಂತ? ಓ ಅಳಿ ಅಂದ್ರ ಸುಮಾ, ಏನು ಒಂದು ಫೋನು ಮಾಡಿಲ್ಲ ಸಡನ್ ಆಗಿ? ಹುಡುಗರಿಲ್ಲದಾರ? ಅದು ಅಪ್ಪ ಐತಿ ವಿಷಯ. ಮಮ್ಮಿಯಲ್ಲಿ ಹುಡುಗರು ಮತ್ತೆಲ್ಲೋದ್ರು? ಪುಟ್ಟ, ಪಾಪು, ಬರ್ರಿಬ್ರು. ಅಯ್ಯೋ ಸೋಫಾ ಮೇಲೆ ಹಂಗೆಲ್ಲ ಕುಣಿಬಾರ್ದು, ಹೇಳಿರಿ ಕೇಳಾಗ. ಅತ್ತಿ ಅತ್ತಿ, ನಮ್ಮ ಮನ್ಯಾಗ ಐತಲ್ಲ ಅದ್ರಗಿನ್ನ ಮೆತ್ತಗೈತಿ ನೋಡಿ ನಿಮ್ದು ಸೋಫಾ. ನಾನು ಹತ್ತೀನಿ, ನೀನ್ ಹೇಳಿ. ಇಬ್ರು ಹತ್ತಿ ಸುಮ್ಮನೆ ನಿಂತ್ಕೊಳ್ರಿ. ಯಾಕಂಗ್ ಮಾಡ್ತೀರಿ? ಕುತ್ಕೋರಿ, ಗಲಾಟೆ ಮಾಡ್ಬೇಡ್ರಿ, ಬೈತಾ ಹೊಡತ್ತಿ. ಇಲ್ಲಪ್ಪ, ನಾನ್ ಬೈಯಲ್ಲ. ಅಪರೂಪಕ್ಕೆ ಬಂದಾರ ಇಬ್ರು. ಎಷ್ಟೋ ದಿನ ಆಗಿತ್ತಲ್ಲ ಪಾಪ, ನಿಂದು ಅವತ್ತು ಅಬೌಟ್ ಆಗಿತ್ತಲ್ಲ ಅವಾಗ ಬಂದಾಕಿ. ಆದ್ರೆ ಹುಡುಗರು ಕರ್ಕೊಂಡ್ ಬಂದಿದ್ದಿಲ್ಲ ಅಲ್ಲ ಸುಮಾ, ನೀ ಒಬ್ಬಕ್ಕೆ ಬಂದಿದ್ದಿ. ಅವತ್ತು ಬಹಳ ದಿನ ಇರ್ಲಿಲ್ಲ ನೀನು ಪಾಪ. ಅದ್ಗೆಮ್ಮ, ನೀವು ಇರ್ಲಿಲ್ಲ ಅವತ್ತು. ಮಮ್ಮಿ ಒಬ್ಬಕ್ಕೆ ಇದ್ಲು, ಮತ್ತೆ ಸುಮ್ಮನೆ ನಂಗೂ ಇಲ್ಲಿ ಕಷ್ಟ ಆಗತ್ತ ಅಂತ ಹೇಳಿ ಹೋಗ್ಬಿಟ್ಟೆ. ನೀವು ನೋಡಿದ್ರ ಅಲ್ಲೇನೋ ನಿಮ್ಮ ತಾಯಿಗೇನೋ ನಿಮ್ಮ ತಂದೆಗೋ ಆರಾಮಿಲ್ಲ ಅಂತ ಹೋಗ್ಬಿಟ್ರಲ್ಲ. ಅಲ್ಲಿ ಹಂಗ ಅವಾಗವಾಗ ನಮ್ದು ತಾಯಿದು ಸ್ವಲ್ಪ ಹೆಲ್ತ್ ಅವಾಗವಾಗ ಅಪ್ಸೆಟ್ ಆಗ್ತಾ ಇರತ್ತ. ಸರಿ ಕೂತ್ಕೊಳ್ಳಿ, ಜ್ಯೂಸ್ ತರ್ತೀನಿ. ಮಕ್ಕಳೇ ಗಲಾಟೆ ಮಾಡಬೇಡಿ, ಕೂತ್ಕೊಳ್ಳಿ. ಮೂವತ್ತಿ, ಹೊರಗೆ ಆಟ ಆಡ್ತಿರ್ತೀವಿ, ನೀನು ಹೋಗ್ಬಾ. ಕಾಂಪೌಂಡ್ ಒಳಗೆ ಆಟ ಆಡಕ್ ಬೇಕಾದಷ್ಟು ಜಾಗ ಐತಿ. ಆಮೇಲೆ ಅಲ್ಲಿ ಸೈಕಲ್ ಐತ್ ನೋಡು, ಸೈಕಲ್ನ ನೀನು ಆಟ ಆಡು. ಅಣ್ಣನ ಸೈಕಲ್ ಐತ್ ನೋಡು, ಹೋಗು. ಸರಿ ಅತ್ತಿ. ಓ ಸಸು ಮಾಮ್, ನೀವು ರೆಡಿ ಆದ್ರ? ನಾನು 2 ನಿಮಿಷ ರೆಡಿಯಾಗಿ ಬಂದ್ಬಿಡ್ತೀನಿ. ಮಮ್ಮಿ ಎಲ್ಲರ ಹೊಂಟೀರಾ? ಹಾ,
ನಮ್ದು ಇವತ್ತು ಕಿಟಿ ಪಾರ್ಟಿ ಐತಿ ಸೌಭಾಗ್ಯರ ಮನ್ಯಾಗ ಅದಕ್ಕೆ ಹೊಂಟಿದ್ವಿ. ನೀವೇನಿಬ್ರು ಫೋನ್ ಮಾಡ್ದಂಗೆ ಬಂದ್ಬಿಟ್ಟಿರಿ. ಒಂದು ಫೋನ್ ಮಾಡ್ಬೇಕು ಹೌದಿಲ್ಲ? ನಾ ಕಿಟ್ಟಿ ಪಾರ್ಟಿ ಆದ್ರೂ ಮುಂದಕ್ಕೆ ಹಾಕ್ತಿದ್ದೆ. ಈಗ ನಾನು ಕಿಟ್ಟಿ ಪಾರ್ಟಿ ಮುಂದೆ ಹಾಕಕ್ಕಾಗಲ್ಲ. ಒಂದು ಚೀಟಿ ಬೇರೆ ಐತೆ ಅವ್ರ ಮನ್ಯಾಗ, ಹಂಗಾಗಿ ನಾ ಹೋಗ್ಲೇಬೇಕು ಈ ಕಿಟ್ಟಿ ಪಾರ್ಟಿಗೆ. ಸರಿ, ನಾ ಬರ್ತೀನಿ. ಅದೇ ಬಂದಿದ್ದ ಪುಟ್ಟಣ್ಣ, ಪುಟ್ಟಕ್ಕನೂ ಬಂದಿದ್ಲು, ಮಾತಾಡ್ಸ್ತೀನಿ. ನಾನು ನಿಮಗೆ ಸಂಜೆ ಮುಂದೆ ಸಿಗ್ತೀನಿ. ಬಹುಶಃ ನಾನು 7:30-8 ಗಂಟೆಗೆ ಬರ್ತೀನಿ. ಸುಮಾ, ಬೇಜಾರಾಗಬೇಡ. ನಾನು ಇರ್ತೀನಿ ಮನ್ಯಾಗ, ನಂದಿವತ್ತೇನು ಕೆಲಸ ಇಲ್ಲ, ನಾನು ಆರಾಮ್. ಮಮ್ಮಿ ನಿನ್ ಜೊತೆಗೆ ಏನೋ ಮಾತಾಡ್ಬೇಕಿತ್ತವ. ಅಯ್ಯೋ, ಈಗ ಟೈಮ್ ಇಲ್ಲ, ಮಾತಾಡೋಣ ಅಂತ ಬರ್ತೀನಿ ರಾತ್ರಿ. ನೀವಿಬ್ರು ರೆಸ್ಟ್ ಮಾಡ್ರಿ. ಬಿಂದು, ಸಾಸುಮಾ, ಅಡಿಗೆಗೆಲ್ಲ ಅಡಿಗೆ ಮಾಡೋಣ ನೋಡವ. ಮತ್ತೆ ಇವರು ಇರ್ತಾರ, ಇನ್ನೂ ಸ್ವಲ್ಪ ಜಾಸ್ತಿ ಮಾಡಕ್ಕೆ ಹೇಳಿ ಅಡಿಗೆನ. ನಾವಿಬ್ರು ಮಧ್ಯಾಹ್ನನೂ ಇರಲ್ಲ ಮತ್ತೆ ರಾತ್ರಿನೂ ಇರಲ್ಲ ಊಟಕ್ಕೆ ಅಂತ ಹೇಳೋದು ಮರ್ತೋಯ್ತು ನನಗೆ. ಹಾಗಾಗಿ ಮಧ್ಯಾಹ್ನ ಊಟದ್ದು ಮ್ಯಾನೇಜ್ ಆಗತ್ತೆ ಇವರಿಬ್ಬರದು, ಯಾವುದು ವೇಸ್ಟ್ ಆಗಲ್ಲ. ರಾತ್ರಿಗೂ ಅಷ್ಟ ನಾವು ಅಲ್ಲಿ ಊಟ ಮಾಡಿ ಬರ್ತೀವಲ್ಲ, ಮ್ಯಾನೇಜ್ ಆಗತ್ತೆ. ಲೇಟ್ ಆಗ್ತೈತೆ, ಹೋಗೋಣ ಸಸುಮಾ? ಹಾಂ ಬಿಂದು, ನಾವು ಹೋಗೋಣ ನಡಿ, ಲೇಟ್ ಆಗುತ್ತೆ. ಸುಮಾ, ಅಳಿ ಅಂದ್ರೆ ಬೇಸರ ಮಾಡ್ಕೋಬೇಡ್ರಿ. ನೋಡು, ಅಪ್ರೂಪಕ್ಕೆ ಬಂದೀವಿ ಹಿಂಗಂತ ಹೇಳಿ ಇವತ್ತೊಂದಿನ ಇರ್ತೀರಲ್ಲ. ಇಂಪಾರ್ಟೆಂಟ್ ಮಾತಾಡ್ಬೇಕಿತ್ತವ ನಿನ್ನ ಹತ್ರ. ನಿಂಗೆ ಹೆಸರು ಹೇಳಿ, ಅವ್ವ ಹೆನ್ ಬೇಡ ಅಂತೇಳಿ. ಇಲ್ಲಿಗೆ ಬಂದಾಗ ಅಟ್ಲೀಸ್ಟ್ ನಂಗೆ ಮಮ್ಮಿ ಅಂತ ಕರಿ, ಇಲ್ಲ ಮಾಮ್ ಅಂತ ಕರಿ. ಹೌದು ಸುಮಾ, ಅದೇನು ಟಿಪಿಕಲ್ ವಿಲೇಜ್ ಗರ್ಲ್ ಥರ ಅವ ಅವ ಅನ್ಕೊಂಡು. ಅಂದ್ರೆ ಇವ್ರು ನಮ್ಮ ಮನ್ಯಾಗ ಎಲ್ಲರೂ ಅವ್ರವ್ಗ ಅವ್ವನ ಅಂತಾರಲ್ಲ, ನಂಗೆ ಅದು ರೂಢಿ. ನಂಗೆ ಅವ್ವ ಅನ್ನೋದು ರೂಢಿ ಬಿಡಿ. ಈಗ ಅದು ದೊಡ್ಡ ವಿಷಯ ಅಲ್ಲ. ನಾನು ನಿನ್ನ ಹತ್ರ ಮಾತಾಡ್ಬೇಕು ಅಪ್ಪ, ಅವ ನಿನ್ನ ಹತ್ರ. ನೀವು ಹಿಂಗೆ ಹೊಂಟ್ರೆ ನಾನು ಯಾರ ಹತ್ರ ಮಾತಾಡಲಿ? ನಾನು ಇರ್ತೀನಿ ಮಗಳ. ನೀನು ಇರ್ತೀಯಪ್ಪ, ಎಲ್ಲರೂ ಇದ್ರಿಗೂ ಮಾತಾಡಿದ್ರೆ ಚಂದ. ಸರಿ ಬಿಡು, ಈಗ ಅಣ್ಣನು ಕೆಲ್ಸಕ್ಕೆ ಹೋಗ್ಯಾನ, ಆತನು ಸಾಯಂಕಾಲ ಬರ್ತಾನ. ಸರಿ ಆಯಿತು, ಹೋಗ್ರಿ. ಗುಡ್ ಗರ್ಲ್, ಹಿಂಗಿರ್ಬೇಕು. ಎಲ್ಲದಕ್ಕೂ ಅಡ್ಜಸ್ಟ್ ಆದರೆ ಚಂದ. ನಿನ್ನ ಮಕ್ಕಳು ಸ್ವಲ್ಪ ಹುಷಾರವ. ಎಲ್ಲ ಕಡೆ ಟಣ ಅಂತ ಹಾರಾಡ್ತಾರ. ಬೆಡ್ ಅನ್ನಂಗಿಲ್ಲ, ಏನಿಲ್ಲ. ಭಾಳ ಕಾಸ್ಟ್ಲಿ ಬೆಡ್. ಒಂಚೂರು ಬುದ್ಧಿ ಹೇಳೋರಿಗೆ, ಹಂಗೆಲ್ಲ ಹಾರಾಡ್ಬೇಡಂತ. ಸೋಫಾ ಮೇಲೂ ಹಂಗೆ ಹಾರಾಡಿದ್ರೆ ಹೆಂಗೆ ಹೇಳು? ಅವ್ವ ಸಣ್ಣರವರು, ಅವ್ರಿಗೇನು ಗೊತ್ತಾಗ್ತೈತಿ? ಮಂಚದ ಮೇಗೂ ಜಿಗಿತಾರ, ಸೋಫಾ ಮೇಲೂ ಜಿಗಿತಾರ. ಆತ್ ಬಿಡು, ಹೇಳ್ತೀನಿ. ಅಯ್ಯೋ, ಬ್ಯಾಗ್ ತಗೊಂಡ್ ಬಾರ. ಹೋಗಿ ಬಿಂದು, ಬ್ಯಾಗ್ ತಗೊಂಡ್ ಬಾ. ಹಾಂ ಅತ್ತೆ, ತಂದೆ. ನಡೀರಿ, ನೀವು ನಡೀರಿ, ನಾ ಬಂದೆ, ಹೋಗೋಣ. ಸಾವಿತ್ರಮ್ಮ, ಅಪ್ಪರ, ನನ್ನ ಮಗಳು ಮತ್ತು ನಮ್ಮ ಅಳಿಯಂದ್ರು ಬಂದಾರ. ಏನಾರ ಸ್ನ್ಯಾಕ್ಸ್ ತಗೊಂಡ್ ಬಾ, ಒಂದು ಸ್ವಲ್ಪ ತಿನ್ನಕ್ಕೆ ಅವ್ರಿಗೆ. ಹಂಗ ಆ ಚಕ್ಲಿ ಮತ್ತು ಅವಲಕ್ಕಿ ಮಾಡಿರಲ್ಲ ನಿನ್ನೆ, ಅದನ್ನ ನನಗೆ ತಗೊಂಡ್ ಬಾ. ಆಯ್ತಪ್ಪರ, ತಗೊಂಡ್ ಬಂದೆ. ನೀವಿಬ್ರು ಕುತ್ಕೊಳ್ರಿ, ನಾನು ಒಂದು ಸ್ಮಾಲ್ ಪೆಗ್ ಹಾಕೊಂಡು ಬರ್ತೀನಿ. ಬಂದು ನಿಮ್ಮ ಜೊತೆ ಸ್ನ್ಯಾಕ್ಸಿಗೆ ಜಾಯ್ನ್ ಆಗ್ತೀನಿ, ಆಯ್ತಾ? ಇಬ್ರು ಕುತ್ಕೊಂಡು ಮಾತಾಡ್ತೀರಿ. ನಿಮ್ಮಿಬ್ರಿಗೂ ಬೇಸರ ಅದ್ರ ನೀ ಟಿವಿ ನೋಡವ. ನಿಂದು ಕೋಣೆ ಅಲ್ಲೈತಲ್ಲ ಹಿಂದ, ಆ ಕೋಣೆಗೆ ನೀವಿಬ್ರು ಇರ್ರಿ, ಆತಾ? ಅಪ್ಪ, ಆ ಹಿಂದ್ಲು ಕೋಣೆ ಗೆಸ್ಟ್ ರೂಮು, ಅದು ನಂದು ಯಾವಾಗ ಆತು? ಅಯ್ಯೋ, ಅದು ಏನಾಗೈತಂದ್ರೆ ಮಗಳ, ಈಗ ಮತ್ತ ನಿಮ್ಮ ಅತ್ತಿಗೆಮ್ಮನ ಮಗ ದೊಡ್ಡವಾಗ್ಯಾನಲ್ಲ, ಅವ ಈಗ 7ನೇ ಕ್ಲಾಸು. ಅವಂಗ ಮತ್ತ ಸ್ಟಡಿ ಜಾಸ್ತಿ ಆಗೈತಿ, ಓದೋದು ಬರೆಯೋದು ಭಾಳ ಇರುತ್ತೆ. ಈಗ ಅವ್ರವ್ವ ಅಪ್ಪನ ರೂಮ್ನಾಗ ಇರಕ್ಕೂ ಆಗಲ್ಲ, ದೊಡ್ಡವ ಬೇರೆ ಆಗ್ಯಾನಂತಂದು ನಿಮ್ದು ರೂಮ್ ಏನಿತ್ತಲ್ಲ ಅದನ್ನ ಅವ್ನು ಕೊಟ್ಬಿಟ್ಟಾರ. ಅವ ಅದ್ರೊಳಗೆಲ್ಲ ಓದೋದು ತಂದೆಲ್ಲ ಸ್ಟಡಿ ಟೇಬಲ್ ಎಲ್ಲ ಹಾಕೊಂಡು ಅವ ಸೆಟ್ ಮಾಡ್ಕೊಂಡ್ಬಿಟ್ಟಾನ. ಹಾಗಾಗಿ ಗೆಸ್ಟ್ ರೂಮ್ ಖಾಲಿ ಐತಿ. ನೀವಿಬ್ರು ಅಲ್ಲಿ ಇರ್ತಾರ, ಏನಾಗುತ್ತಾ? ಅಲ್ಲೂ ಎಲ್ಲ ಅನುಕೂಲ ಐತವ. ನೀವೇನು ಗೆಸ್ಟ್ ತರ, ನೀವೂ ಬಂದ್ರೆ 1-2 ದಿನ ಇರ್ತೀರಿ. ನಿಮ್ಗೆ ಯಾಕೆ ಆ ರೂಮು? ಹೌದಿಲ್ಲ, ಅಲ್ಲೆಲ್ಲ AC ಗೀಸಿ ಹಾಕ್ಸ್ಕೊಂಡು ಎಲ್ಲ ಬಂದೋಬಸ್ತ್ ಮಾಡ್ಕೊಂಡನಾತ. ಮತ್ತೆ ಗೆಸ್ಟ್ ರೂಮ್ ನಾವಿದ್ರೆ ನಮಗೆ AC? ಫ್ಯಾನ್ ಐತಿ. ಈಗ ಇದು ಅರ್ಧ ಮಳೆಗಾಲ ಅರ್ಧ ಗಾಳಿ, ಅಲ್ಲೆಲ್ಲ ಚಲೋ ಬರ್ತಾ ಗಾಳಿ, ತಲೆ ಕೆಸ್ಕೊಬೇಡ. ನಾ ಒಂದ್ ಪೆಗ್ ಹಾಕೊಂಡ್ಬರ್ತೀನಿ. ಸರಿಯಪ್ಪ. ಏನ್ಲೇ ಇದು, ನಾವೆಲ್ಲ ಕಾರ್ಯ ಎಲ್ಲ ಬಿಟ್ಟು ನಿಮ್ಮಪ್ಪ ನಿಮ್ಮವ್ನ ನೆಚ್ಕೊಂಡು ಬಂದು ಮಾತಾಡೋಣ ಅಂದ್ರ, ನಿಮ್ಮಪ್ಪ ನೋಡಿದ್ರೆ ಗೆಸ್ಟ್ ಅಲ್ಲ, 1-2 ದಿನ ಮಟ್ಟಿಗೆ ಬರ್ತೀರಿ ನನ್ನ ಲೆವೆಲಿಗೆ ನಿಮ್ಮಪ್ಪ ಮಾತಾಡ್ತಾನ. ನಿಮ್ಮ ಅತ್ತಿಗೆಮ್ನು ನನಗನ್ಸೋ ಪ್ರಕಾರ ಗೆಸ್ಟ್ ಅಂತಾನ ನಮ್ಮನ್ನ ತಡ್ಕೊಂಡಾಳೇನೋಪ್ಪ. ಏನಾಯ್ತೋ ಮುಂದೆ. ನೀವು ಸುಮ್ನಿರ್ರಿ, ನಮ್ಮ ಮನೆಗೆ ಯಾರು ಹಂಗಿಲ್ಲ. ನೀವೇನೇನ ಹೇಳ್ಬೇಡ್ರಿ. ಅವ ದೊಡ್ಡವಾಗ್ಯಾನಲ್ರಿ, ಈಗ ಮತ್ತೆ ಏನು ಮಾಡೋಕ್ಕಾಗತ್ತ? ಏನು ಮಾಡೋಕ್ಕಾಗಂಗಿಲ್ಲ ಬಿಡ್ರಿ. ಗೆಸ್ಟ್ ರೂಮ್ನಾಗ ಇರೋಣಂತ. ನೀವೊಂದು ಎಲ್ಲದಕ್ಕೂ ಒಂದು ಏನಾರ ಹೇಳ್ಕೊತ ನೋಡ್ರಿ. ನಾವು ಗೆಸ್ಟೇ ಅಬ್ಬಬ್ಬ ಅಂದ್ರೆ ಇಲ್ಲಿ ಎಷ್ಟು ದಿನ ಇರ್ತೀವಿ? ನಮಗೆ ಅಲ್ಲಿ ಕೊಪ್ಪಳದ ಮನೆ ಸಿಗೋವರೆಗೂ ಇರ್ತೀವಿ. ನಾವೀಗ ಹೆಂಗೂ ಇವತ್ತಿಬ್ರು ರಜೆ ಹಾಕಿವಲ್ಲ. ಅಯ್ಯೋ, ನಾನ್ ರಜೆ ಹಾಕಿಲ್ಲ ಮಾರೈತಿ, ಹೋಗ್ಬೇಕು. ಫೋನ್ ಮ್ಯಾಗ ಫೋನ್ ಬರಕತ್ತಾವು. ಅದು 18 ಲಕ್ಷದ ಬೇರೆ ನನ್ನ ತಲೆ ಮೇಲೆ ಬಂದು ಕೂತೈತಿ. ಈಗ ನಿಂಗೆ ಹೆಂಗ್ ಗೊತ್ತೈತಿ? ಅಲ್ಲಿ ಫೋನ್ ಮಾಡಿ ನನ್ನ ಜೀವ ತಿನ್ನಕತ್ತಾರ. ನೀನು ಅಂತದ್ರಾಗ ನೀನ್ ಬೇಕಾದ್ರೆ ರಜೆ ಹಾಕಿದ್ದಿ, ನಾವು ಹೋಗ್ಬೇಕು. ಅಲ್ಲ ರೀ, ಮನಿ ನೋಡಕ್ಕೂ ಹೋಗೋಣ. ಹೆಂಗೂ ರಜೆ ಹಾಕಿದ್ವಲ್ಲ, ನೀವು ರಜೆ ಹಾಕ್ಬಿಡಿ. ಸ್ವಲ್ಪ ಹೋಗಿ ಕೊಪ್ಪಳದ ಮನಿ ನೋಡ್ಕೊಂಡು ಬರೋಣ. ನೋಡು, ನಿಮ್ಮಪ್ಪ ಈಗ ಒಂದು ಅರ್ಧ ಪೆಗ್ ಹಾಕ್ತಾನಲ್ಲ, ಪೆಗ್ ಹಾಕಿ ಒಂದು ಸ್ವಲ್ಪ ಟೈಟಾಗಿ ಮಲಗ್ತಾನ. ನೀನು ಊಟ ಗೀಟ ಮಾಡ್ಕೊ, ನೀನು ಎದ್ದೇಳು. ನೀನು ನಿಮ್ಮ ಅಪ್ಪನ ಕರ್ಕೊಂಡು ಹೋಗಿ ಆರಾಮಾಗಿ ಬೈಕ್ನಾಗ ಹುಡುಕಾಡ್ಕೊಂಡು ಮನೆ ನೋಡ್ಕೊಂಡು ಬರ್ರಿ. ವಿಷಯನ ಬಂದ್ಮ್ಯಾಗ ಎಲ್ಲ ಹೇಳೋಣ ಅಂತ. ನಿಮ್ಮ ಅಪ್ಪಗೆ ಅಂಕರು ಹೇಳಿಡು.
ನಿಮ್ಮವ್ವ ನಿಮ್ಮ ಅತ್ತಿಗೆಮ್ಮ ನಿಮ್ಮ ಅಣ್ಣ ರಾತ್ರಿ ಬರ್ತಾರಲ್ಲ ಅವಾಗ ಮಾತಾಡೋಣ ಹಿಂಗಿಂಗ ಅಂತೇಳಿ ಒಂದು 15 ದಿನ 20 ದಿನ ಮನಿ ಸಿಗೋವರೆಗೂ ಅಂತ ಹೇಳಿ 15-20 ದಿನನೂ ಅಂತ ಹೇಳ್ಬಿಡ. ಆಮೇಲೆ ನಿಮ್ಮ ಅತ್ತಿಗೆ ಮತ್ತೆ ಕತ್ತಿಡು ಹೊರಗೆ ಹಾಕಿದ್ರೆ ಏನು ಮಾಡೋಣ? ನಮ್ಗೆ ನಮ್ಮ ಮನ್ಯಾಗ ಯಾರಿಗೂ ನಮ್ಮ ಅಣ್ಣಗಾಗ್ಲಿ ನಮ್ಮ ಅವ್ವ ನಮ್ಮ ಅಪ್ಪಗಾಗ್ಲಿ ಅಥವಾ ನಮ್ಮ ಅತ್ತಿಗೆಮ್ಮಗಾಗ್ಲಿ ಅಷ್ಟು ಕೆಟ್ಟ ಗುಣ ಇಲ್ಲ. ನೋಡಿದ್ರಲ್ಲ ಎಷ್ಟು ಫ್ರೆಂಡ್ಲಿ ಅದಾಳ ನಮ್ಮ ಅತ್ತಿಗೆಮ್ಮ. ನಿಮ್ಮಂಗಲ್ಲ ನಮ್ಮ ಮನ್ಯಾಗ ಅದು ಮಾಡಬೇಡ ಇದು ಮಾಡಬೇಡ ಸ್ಲೀವ್ಲೆಸ್ ಹಾಕೋಬೇಡ. ನಮ್ಮ ಮನ್ಯಾಗ ನೋಡ್ರಿ ನಮ್ಮ ಅತ್ತಿಗೆಮ್ಮ ಹೆಂಗೆ ಎಷ್ಟು ಚಂದ ರೆಡಿ ಆಗ್ಯಾಳ. ಪಾರ್ಟಿಗೆ ಹೋದ್ರೂ ನಿಮ್ಮ ಮನ್ಯಾಗ ಸ್ವಾತಂತ್ರ್ಯನೇ ಇಲ್ಲ. ನಿಮ್ಮ ಒಂದೊಂದು ವಟ 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 ಅಂತ ಕಾಟ. ನಿಮ್ಮಂಗ ನಮ್ಮ ಮನೆಗೆ ಯಾರು ಇಲ್ಲವಾ? ಏನು ಮಾಡ್ತಿದ್ದಿ? ಹಳ್ಳಿಯಾಗಿರ್ತೀವಿ ಹಂಗ. ನಿಮ್ಮ ಸಂಸ್ಕಾರ ನಿಮಗ ನಿಮ್ಮ ಅತ್ತಿಗೆ ಮುಂದೆ ನೋಡಿದ್ನಲ್ಲ, ಅಕಾರಕ್ಕೆ ಹ ಅಂತಾಳ, ಹಕಾರಕ್ಕೆ ಓ ಅಂತಾಳ. ಅಯ್ಯೋ ಯಪ್ಪ, ಆಕಿ ಬಾಯ ಕನ್ನಡ ಅನ್ನೋದು ವಿಲಿ 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 ಅನ್ನತ್ತ.